ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ನೇಹಕ್ಕೆ, ಭಕ್ತಿಗೆ, ನಂಬಿಕೆಗೆ ಸುಂದರ ಉದಾಹರಣೆ ರಾಮ ಮತ್ತು ಆಂಜನೇಯ. ಹನುಮನ ಉಸಿರು ರಾಮ, ರಾಮನ ಧೈರ್ಯ ಹನುಮ ಅಂತ ಹೇಳಬಹುದು. ಆ ಎರಡು ಆತ್ಮಗಳ ಬಗ್ಗೆ, ಆ ಪರಮಾತ್ಮಗಳ ಬಗ್ಗೆ ಇವತ್ತು ನಮ್ಮ ಹುಡುಗ ಹಾಡಿದರೆ. ತಮ್ಮನಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಬಾಳುಗೆ. ಬಾಳು ಬೆಳಗುಂದಿಯವರೇ, ಎಂಥ ಒಂದು ಹಾಡನ್ನ ತಾವಿವತ್ತು ಆಯ್ಕೆ ಮಾಡ್ಕೊಂಡಿದ್ದೀರಾ. ಪ್ಯೂರ್ ಗೋಲ್ಡ್ ಸರ್. ತಮ್ಮ ಹೃದಯದ ಆಳದಿಂದ ಬಂದು ಆ ರಾಮನ ಚರಣಗಳಿಗೆ ಸೇರಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತದ ಒಂದು ಭಕ್ತಿಯಲ್ಲಿ ಎಷ್ಟು ಜೀವನದ ಅಂಶಗಳಿದೆ ಅಲ್ವಾ ಮೇಡಮ್. ಪುರುಷೋತ್ತಮ ಅಂತ ರಾಮನನ್ನ ಕರೀತಾರೆ. ಅ ಮ್ಯಾನ್ ಹೂ ಇಸ್ ನೆವರ್ ರಾಂಗ್. ಮತ್ತೆ ಏನೇ ಒಂದು ಮಾಡಿದ್ರು ಅದಕ್ಕೆ ಒಂದು ವ್ಯಾಲಿಡೇಷನ್ ಇರುತ್ತೆ. ಯಾಕೆ ಹೀಗೆ ಮಾಡಿದ್ರು ಅನ್ನೋ ಒಂದು ವ್ಯಾಲಿಡೇಷನ್ ಫಾರ್ ಎವ್ರಿಥಿಂಗ್. ಜೈ ಶ್ರೀರಾಮ್ ಅಂತಿದಂಗೆನೆ ಏನೋ ಒಂದು ಶಕ್ತಿ ಮೇಡಮ್. ನಿಜ. ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ, ಜಯ ಶ್ರೀರಾಮ್. ಎಲ್ಲಿ ಹನುಮನೋ ಅಲ್ಲಿ. ಸೂಪರ್. ಥ್ಯಾಂಕ್ ಯು ವಿಪಿ ಸರ್. ನಾವು ರಾಮಾಂಜನೇಯ ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಪ್ರಸಂಗ, ಅಷ್ಟು ದೊಡ್ಡ ಭಕ್ತ ಆಂಜನೇಯ ಆಗಿದ್ರು ರಾಮಾಯಣದಲ್ಲಿ ಆ ಯುದ್ಧ ಎಲ್ಲ ಗೆಲ್ಸಿ ಎಲ್ಲ ಮಾಡಿದ್ರು ಒಂದು ಪ್ರಸಂಗ ಅವರಿಬ್ಬರ ನಡುವೆನೆ ಬಂದ್ಬಿಡುತ್ತೆ. ಎಲ್ಲಿ ಅಂದ್ರೆ ರಾಮಾಂಜನೇಯ ಯುದ್ಧ ನಡೆಯೋ ತರದ ಒಂದು ಪ್ರಸಂಗ ಬಂದ್ಬಿಡುತ್ತೆ. ಆಗ ಆಂಜನೇಯ ತಾಯಿಗೆ ಮಾತು ಕೊಟ್ಟಿರೋದ್ರಿಂದ ರಾಮನ್ನ ಎದುರಾಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ರಾಮನ್ಗೆ ಹೋಗಿ ಹೇಳ್ತಾರೆ. ರಾಮಗೆ ನಂಬಕ್ಕೆ ಆಗಲ್ಲ. ಇದೇನಿದು ಆಂಜನೇಯ, ನಾನು ಹೇಳಿದ್ರೆ ಸಾಧ್ಯನೇ ಇಲ್ವಲ್ಲ, ಇನ್ನೊಂದ್ಸತಿ ಹೋಗಿ ಹೇಳಿ ಅಂತ. ಆಂಜನೇಯ ಹೇಳ್ತಾರೆ, ಅಯ್ಯೋ ತಾಯಿಗೆ ಆಣೆ ಕೊಟ್ಬಿಟ್ಟಿದ್ದೀನಿ, ಇದೆಲ್ಲ ರಾಮನಿಂದಾನೆ ಕಲ್ತಿದ್ದು ನಾನು ಏನು ಮಾಡಲಿ ಅಂತ. ತಿರ್ಗಾ ಹೋಗಿ ಹೇಳ್ತಾರೆ, ನಿಮ್ಮ ಮಾತೆ ಕೇಳ್ತಲ್ಲ, ಅವ್ನು ಯಾರ ಮಾತೆ ಕೇಳ್ತಲ್ಲ. ಸೊ ರಾಮ ಏನು ಮಾಡ್ತಾರೆ, ಬೇರೆ ದಾರಿ ಇಲ್ಲ, ಯುದ್ಧ ಅನೌನ್ಸ್ ಮಾಡಿ. ಯುದ್ಧಕ್ಕೆ ಬಂದರೆ ರಾಮ ಅಲ್ಲಿಂದ ಬರ್ತಾವ್ರಂತೆ. ಆಂಜನೇಯ ಒಬ್ಬರೇ ನಿಂತವ್ರೆ, ಇಡೀ ಪಡೆ ನಿಂತಿದೆ. ಆಂಜನೇಯ ಒಬ್ಬರೇ ನಿಂತಿದ್ರೆ ರಾಮ ಹೇಳ್ತಾರೆ, ನೋಡು ಇನ್ನೊಂದ್ಸತಿ ಹೇಳ್ತಿದ್ದೀನಿ ಹನುಮ, ನಿನಗೆ ನಾನೇ ಬಂದಿದ್ದೀನಿ, ದಯವಿಟ್ಟು ಬಿಟ್ಬಿಟ್ಟು ಹೋಗ್ಬಿಡು, ನನಗೆ ಇಷ್ಟ ಇಲ್ಲ ಇದೆಲ್ಲ ಮಾಡೋಕ್ಕೆ. ಅಂದ್ರೆ ಅವ್ರು ಅಂದೆ ರಾಮ 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 ಅಂತ ಹೇಳ್ತಾರೆ. ರಾಮ ಓಕೆ, ಯಾರ ಮಾತು ಕೇಳಲ್ಲ ಅಂತ ಮೊದಲನೇ ಅಸ್ತ್ರ. ಎಂತೆಂತ ಅಸ್ತ್ರ ಬಿದ್ರು ಎಲ್ಲ ಹಾರವಾಗಿ ಹೋಗಿ ಬೀಳ್ತಾ ಇದೆ ಅಂತ ಆಂಜನೇಯ ಮೇಲೆ. ಎಲ್ಲ ತಲೆ ಕೆಡ್ಸ್ಕೊಂಡು ಏನ್ ಮಾಡಿದ್ರು ನಡೀತಲ್ಲ, ರಾಮನಿಗೆ ಬೇರೆ ದಾರಿ ಇಲ್ಲ. ರಾವಣನ್ಗೆ ಯೂಸ್ ಮಾಡಿದಂತ ಪಾಶುಪತಾಸ್ತ್ರ ಬಿಟ್ರು ಅದು ಹಾರವಾಗಿ ಹೋಗಿ ಬಿದ್ದಾಗ ಒಂದೇ ಮಾತಾಡ್ತಾರಂತ ಆಂಜನೇಯ, ರಾಮ ಇಷ್ಟಾದ್ರೂ ನಿಂಗೆ ಅರ್ಥ ಆಗಿಲ್ಲ, ನನ್ನ ಒಳಗಡೆನೆ ರಾಮ ಇದ್ದಾಗ ನನ್ನನ್ನು ಯಾರು ಮುಟ್ಟಕ್ಕಾಗತ್ತೆ. ಸೊ ಅವಾಗ ಎಲ್ಲ ದೇವರುಗಳು ಪ್ರತ್ಯಕ್ಷ ಆಗಿ ಭಕ್ತಿ ಅಂದ್ರೆ ಏನು, ಭಕ್ತಿಯ ಶಕ್ತಿ ಅಂದ್ರೆ ಏನು, ಇದನ್ನ ಮೀರಿದ ಭಕ್ತಿ ಶಕ್ತಿ ಇಲ್ಲ ಅಂತ ಅದೊಂದು ಪ್ರಸಂಗ ಮಾತಾಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ವಾಟ್ ಅ ಬ್ಯೂಟಿಫುಲ್ ನರೇಷನ್ ಯು ಡಿಡ್. ಇಲ್ಲ, ಎಲ್ಲ ಸಮಾಜದಲ್ಲಿ ಇವತ್ತು ಎಲ್ಲರಿಗೂ ಬೇಕಾಗಿರೋದು ನೆಮ್ಮದಿ ಮೇಡಮ್. ಆ ನೆಮ್ಮದಿಗೆ ನೇರ ದಾರಿನೇ ಡಿವೋಷನ್ ಅಷ್ಟೇ. ಆ್ಯಂಡ್ ಬಾಳೂರೆ, ನನಗೆ ಭಾಳ ಹೆಮ್ಮೆ ಆಗ್ತಿರೋದೇನೆಂದರೆ, ಕಂಪ್ಲೀಟ್ ಆಗಿ ಒಂದು ಜಾನಪದ ಶೈಲಿ, ಅವ್ರದೇ ಒಂದು ಸ್ಟೈಲ್ ಇರೋಂಥ ಒಬ್ಬ ಸಿಂಗರು ಇವತ್ತು ಒಂದು ಡಿವೋಷನಲ್ ರೌಂಡಲ್ಲಿ ಅವ್ರಿಗೆ ಗೊತ್ತು ಅವ್ರಿಗೆ ಏನು ಸಾಧ್ಯ ಏನಾಗಲ್ಲ, ಬಟ್ ಸ್ಟಿಲ್ ಅದನ್ನು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನು ಭಕ್ತಿಯಿಂದ ಹಾಡಿದ್ರಲ್ಲ, ಅಷ್ಟು ಸಾಕು. ನಿಮಗೆ ಇಬ್ಬರ ಆಶೀರ್ವಾದನೂ ನಿಮ್ಮ ಮೇಲೆ ಖಂಡಿತ ಜೀವನ ಪರ್ಯಂತ ಇರುತ್ತೆ. ಹಾಡ್ತಾ ಇರಿ, ನೀವೆಲ್ಲ ಥರದ ಹಾಡು ಖಂಡಿತ ಹಾಡ್ಬೋದು. ಒಳ್ಳೇದಾಗ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. ಬಾಳು ಬದುಕಲ್ಲಿ ಸರಿಗಮಪ ಒಂದು ಸುಂದರವಾದ ಬಾಳು, ಒಂದು ಸುಂದರವಾದ ಬದುಕು ಅಂತ ಅನಿಸ್ತಾ ಇತ್ತು. ಶುರು ಆದಾಗ ಎಲ್ಲ ಆಚೆ ಕಡೆ ಎಲ್ಲ ಸ್ಕ್ಯಾಟರ್ಡ್ ಆಗಿತ್ತು, ಬಟ್ ಹಾಡ್ತಾ 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 ನೀನು ಆ ಭಕ್ತಿಯಲ್ಲಿ ಮುಳುಗೋಗಿದ್ದು ನನಗೆ ಅದು ಕ್ಲೀನಾಗಿ ಕಂಡು ಬಂತು ಅಂತ ನನಗನ್ನಿಸ್ತು. ಸೊ ಈ ಸುತ್ತಿನಲ್ಲಿ ಬೇಕಾಗಿರೋದು ಅದೇನೆ, ಎಷ್ಟೇ ಪಾಂಡಿತ್ಯ ಇದ್ರೂ ಸಾಮೀಪ್ಯ ಬಹಳ ಮುಖ್ಯ. ಸೊ ಆ ಸಾಮೀಪ್ಯ ಇಲ್ಲಿ ಚಿಕ್ಕದಾಗಿ ತುಂಬಾ ಚೊಕ್ಕ ರೀತಿಯಲ್ಲಿ ನೀಟಾಗಿ ನನಗೆ ಅನುಭವಿಸೋದಕ್ಕೆ ಸಿಕ್ತು ಅಂತ ಹೇಳಕ್ಕೆ ಇಷ್ಟ. ಕೀಪ್ ಇಟ್ ಅಪ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಗುರುಗಳೇ. ಬಾಳು, ಇವತ್ತು ಎಲ್ಲರೂ ನಿನ್ನ ಹಾಡುಗಾರಿಕೆಯಲ್ಲಿರುವಂತಹ ಭಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಹುಶಃ ನಿನ್ನ ಒಳಗಡೆ ಇರುವಂತಹ ಇವತ್ತಿನ ಈ ಭಕ್ತಿಗೆ ಒಂದು ದೊಡ್ಡ ಶಕ್ತಿ ನಿಮ್ಮ ಮೆಂಟರ್ ಹೇಮಂತ್ ಸರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೇಮಂತ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ. ಸೊ ಹೇಮಂತ್ ಸರ್ ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್? ಫಸ್ಟ್ ಟೈಮ್ ಬಂದಾಗ ಹಿಂಗೆ ಕುತ್ಕೊಂಡಿದ್ದೀವಿ ಅದ್ರ ಬದ್ರ ಸರ್ ಒಂದು ಮಾತು ನಾನು ಸರ್ ಹೇಳಿದೆ, ಸರ್ ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್ ಅಂತ. ಸರ್ ಒಂದೇ ಮಾತಂದ್ರು, ನೋಡಪ್ಪ
ಅಭಿಮಾನಿ. ಓಕೆ, ನಾನು ದೊಡ್ಡ ಖುಷಿ. ಬಟ್ ಆದರೆ ಇಲ್ಲಿ ಏನೈತಿ ಸರಿಗಮಪ ವೇದಿಕೆಯಲ್ಲಿ ನಾನೊಬ್ಬ ಮೆಂಟರು, ನಾ ಹೇಳ್ಕೊಡ್ತೀನಿ, ಅದನ್ನ ನೀನು ಕಲಿತು ಇಲ್ಲಿ ಗೆದ್ದು ಹೋದ್ರೆ ನನಗದು ದೊಡ್ಡ ಖುಷಿ. ಅದನ್ನ ನಾನು ಅಭಿಮಾನಿಯಾಗಿ ತಗೋತೀನಿ ಅನ್ನೋ ರೀತಿ ಒಳಗೆ ಒಂದು ಮಾತು ಹೇಳಿದ್ರು. ನಿಜವಾಗ್ಲೂ ಅವತ್ತಿಂದ ಇವತ್ತಿನವರೆಗೂ ಹೇಮೇಜಿ ಸರ್ ಅಂದರೆ ಅಷ್ಟು ಗೌರವ, ಅಷ್ಟು ಭಕ್ತಿ ನನ್ನ ಒಳಗೈತಿ. ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ಇವತ್ತು ಅವ್ರು ನನಗೆ ಮೆಂಟ್ರಿಂಗ್ ಮಾಡೋದು, ಅವ್ರ ಜೋಡಿ ಸಮಯ ಕಳೆಯೋದಂದ್ರೆ. ಅದಕ್ಕೋಸ್ಕರ ನನ್ನ ಗುರುಗಳಿಗೆ ಒಂದು ಭಕ್ತಿಪೂರ್ವಕವಾಗಿ ಆಂಜನೇಯ ಅವರ ಒಂದು ಮೂರ್ತಿ ಗಿಫ್ಟ್ ಆಗಿ ಕೊಡಬೇಕಂತ ಒಂದು ಆಸೆ ಐತಿ ಸರ್. ದಯವಿಟ್ಟು ಸ್ಟೇಜ್ ಮೇಲೆ ಕರ್ಬೇಕು ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಬಾಳು, ಚೆನ್ನಾಗಿ ಹಾಡ್ತಿದೀಯ, ಹೀಗೆ ಇರಲಿ, ಇವ್ರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಓಕೆ ಬಾಳು, ಈಗ ನಿಮ್ಮ ಈ ಪರ್ಫಾರ್ಮೆನ್ಸ್ಗೆ ನಿಮ್ಮ ಪ್ರೀತಿಯ ಜೂರಿ ಎಷ್ಟು ಸ್ಕೋರ್ಸ್ ಕೊಡ್ತಾರೆ ಅಂತ ನೋಡೋಣ. ಜೂರಿ, ನಿಮ್ಮ ಸ್ಕೋರ್ಸ್ ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ತಮ್ಮ, ಥ್ಯಾಂಕ್ ಯು. ಶ್ರಾವಣ ಮಾಸದಲ್ಲಿ ಬರುವಂತಹ ಈ ಪೂಜೆಯಲ್ಲಿ ಈ ತರ ಇಡೀ ಕುಟುಂಬ ಬಂಧುಗಳು ಕೂತು ಒಗ್ಗಟ್ಟಾಗಿ ಉಪವಾಸ ಇದ್ದು ಪೂಜೆ ಮಾಡಿ, ಕಥೆ ಹೇಳಿ, ಕಥೆ ಕೇಳಿ ಈ ಒಂದು ಪೂಜೆಯನ್ನ ನಡೆಸ್ತಾರೆ. ಮನೇಲಿ ಯಾವುದೇ ಒಂದು ಫಂಕ್ಷನ್ ಇರ್ಲಿ, ಅದು ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಏನೇ ಒಳ್ಳೆ ಸಂದರ್ಭ ಆದ್ರೂ ಎಲ್ಲರ ಮನಸ್ಸಲ್ಲಿ ಬರುವಂತ ಮೊದಲ ಪೂಜೆನೆ ಸತ್ಯನಾರಾಯಣ ಪೂಜೆ. ಸೊ ಈ ಪೂಜೆಯ ಉದ್ದೇಶ ಆತ್ಮ ಶುದ್ಧೀಕರಣ. ಸೊ ಇವತ್ತು ಇವರಿಬ್ಬರು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ನಮ್ಮನೇಲೂ ಸುಮಾರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರ್ತೀವಿ. ಸತ್ಯನಾರಾಯಣ ಸ್ವಾಮಿದು ಬಹಳ ಅದ್ಭುತವಾಗಿ ಆ ಮಹಿಮೆನೇ ಬೇರೆ, ಆ ಪವಾಡಗಳೇ ಬೇರೆ, ಆ ಶಕ್ತಿನೇ ಬೇರೆ ಆ ಪೂಜೆ ಮನೆಯಲ್ಲಿ ಮಾಡಿದ್ರೆ. ಇವತ್ತು ಈ ಝೀ ಅನ್ನೋ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದಿರ, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಅರ್ಜುನ್ ಸರ್. ಸತ್ಯನಾರಾಯಣ ಪೂಜೆ ಮುಗ್ದಿದೆ. ಈಗ ಈ ಪರ್ಫಾರ್ಮೆನ್ಸ್ಗೆ ನಮ್ಮ ಜೂರಿ ಎಷ್ಟು ಸ್ಕೋರ್ಸ್ ಕೊಡ್ತಾರೆ ಅಂತ ನೋಡೋಣ. ಈಗ ಆಗಮಗೆ ದಯವಿಟ್ಟು ಸ್ಕೋರ್ಸ್ ಕೊಡಬೇಕು ಜೂರಿ. ಟೋಟಲ್ ಸ್ಕೋರ್ಸ್ 92.4. ಲಹರಿ ಅವರ ಪರ್ಫಾರ್ಮೆನ್ಸ್ಗೆ ಜೂರಿ ನಿಮ್ಮ ಸ್ಕೋರ್ಸ್. ಟೋಟಲ್ ಸ್ಕೋರ್ಸ್ 98.7. ಅಂಡ್ PCR ಟೀಮ್ ಅಲ್ಲಿರುವಂತಹ ಮಧು ಹಾಗೂ ಬಾಬಿ, ಗುಡ್ ಜಾಬ್ ಗೈಸ್. ಇದೆಲ್ಲವನ್ನ ನಮಗ್ ಕೊಡ್ತಿರೋದೇ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ವಿಘ್ನೇಶ್ ಅಂಡ್ ಟೀಮ್, ವಿಘ್ನೇಶ್, ಕುಟಿ ವಿಘ್ನೇಶ್, ಅಪೂರ್ವ, ನಮ್ಮ ರವಿ, ಪವನ್, ಪ್ರತಿಯೊಬ್ರು, ನರೇಶ್, ಅಭಿ, ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ಸ್ಕ್ರಿಪ್ಟ್ ರೈಟರ್ ರವಿ, ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ಎಲ್ಲರನ್ನು ಸಹಿಸ್ಕೊಂಡು ಮಾಡೋ ಕೆಲಸದಲ್ಲಿ ಒಂದಿಷ್ಟು ಕೊರತೆ ಆಗದೆ ಇದ್ದಂಗೆ ಮಾಡ್ತಿರಲ್ಲ, ಅದಕ್ಕೇನೆ ಈ ಶೋ ನಿಂತಿರೋದು. ಇವತ್ತು ಈ ಶೋ ನಿಂತಿದೆ ಅಂದ್ರೆ ನಿಮ್ಮ ಕೆಲಸದಲ್ಲಿ ಏನೇ ಒತ್ತಡ ಇದ್ರು ನಾವು ಚೆನ್ನಾಗಿ ಮಾಡಲೇಬೇಕು ಅಂತ ನೀವು ಮಾಡ್ತಿರಲ್ಲ, ನೀವು ಹಂಗೆ ಮುಂದುವರಿಸಿ ಅಣ್ಣಂದ್ರ. ನೀವು ನಿಮ್ಮಿಂದ ಈ ಶೋ ಗೆಲ್ಲೋದು. ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಮತ್ತು ತಂಡ, ನಿಮಗೆ ಥ್ಯಾಂಕ್ ಯು ಸರ್. ಈ ಒಂದು ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.